ವೈಭವಯುತವಾದಂತ ಮೈಸೂರು ದಸರಾ ಮಹೋತ್ಸವದಲ್ಲಿ ನಮ್ಮ ಜಿಲ್ಲೆಯ ವತಿಯಿಂದ ತುಮಕೂರು ಜಿಲ್ಲೆಯಿಂದ ಜಿಲ್ಲಾ ಪಂಚಾಯತ್ನ ಎಲ್ಲ ಇಲಾಖೆಗಳು, ನಮ್ಮ ಗ್ರಾಮೀಣ ಕೈಗಾರಿಕಾ ಇಲಾಖೆ ಎಲ್ಲರ ಸಹಯೋಗದಲ್ಲಿ ನಾವು ಸ್ತಬ್ಧ ಚಿತ್ರವನ್ನ, ತುಮಕೂರು ಜಿಲ್ಲೆಯನ್ನ ಪ್ರತಿನಿಧಿಸುವ ಸ್ತಬ್ಧ ಚಿತ್ರವನ್ನ ಮಾಡಿದ್ವಿ. ಬಹಳಷ್ಟು ಜನರ ಆಕರ್ಷಣೆಯನ್ನ ಗಳಿಸಿ ಬಹಳ ಯಶಸ್ವಿಯಾದ ಸ್ತಬ್ಧ ಚಿತ್ರ ಅನ್ನೋ ಹೆಗ್ಗಳಿಕೆಗೆ ನಮ್ಮ ಸ್ತಬ್ಧ ಚಿತ್ರ ಪಾತ್ರವಾಗಿದೆ. ನಮ್ಮ ತಿಪ್ಟೂರಿನ ಕಲಾವಿದರಾದಂತ ಕೃಷ್ಣ ಅವರು ಈ ಒಂದು ಕಲಾಕೃತಿಯನ್ನ, ನಮ್ಮ ಸ್ತಬ್ಧ ಚಿತ್ರವನ್ನ ನಿರ್ಮಾಣ ಮಾಡಿರ್ತಾರೆ. ನಮ್ಮ ಸ್ತಬ್ಧ ಚಿತ್ರದ ಮುಖ್ಯ ಉದ್ದೇಶ ಅಂದ್ರೆ ಅದು ಭಾವೈಕ್ಯತೆ, ಜೈನ ಸಂಸ್ಕೃತಿ ಹಾಗೂ ಹಿಂದೂ ಸಂಸ್ಕೃತಿ ಎರಡನ್ನೂ ಕೂಡ ಅನಾವರಣಗೊಳಿಸುವಂತ ಒಂದು ಮಂದಾರಗಿರಿಯ ಒಂದು ದೇವಾಲಯದ ಹೊಸ ವಿನ್ಯಾಸದ, ನವೀನ ವಿನ್ಯಾಸದ ಒಂದು ಆಕರ್ಷಕ ವಾಸ್ತುಶಿಲ್ಪ ಇದ್ರೆ, ಅದೇ ರೀತಿ ಹೊಯ್ಸಳ ವಾಸ್ತುಶಿಲ್ಪದ ನಮ್ಮ ಅರಳುಗುಪ್ಪೆ ದೇವಾಲಯ, ಚನ್ನಕೇಶವ ದೇವಾಲಯದ ವಾಸ್ತುಶಿಲ್ಪ ಕೂಡ ಈ ಟ್ಯಾಬ್ಲೋದಲ್ಲಿದೆ. ಒಟ್ಟಾರೆ ಈ ಟ್ಯಾಬ್ಲೋ ಬಹಳ ಆಕರ್ಷಕವಾಗಿತ್ತು. ಈಗ ಆ ಟ್ಯಾಬ್ಲೋವನ್ನ ಮೈಸೂರಿನಿಂದ ತುಮಕೂರಿಗೆ ತಂದು ಇಲ್ಲಿನ ನಾಗರಿಕರಿಗೆ, ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ ಒಂದು ಪ್ರದರ್ಶನವನ್ನ ಮಾಡಬೇಕು ಅನ್ನೋ ಅಪೇಕ್ಷೆಯಿಂದ ಇವತ್ತು ಇಲಾಖೆಯವರೆಲ್ಲ ಸೇರಿ ಅಲ್ಲಿಂದ ತರಿಸಿದ್ದಾರೆ. ನಮ್ಗೆ ಬಹಳ ಹೆಮ್ಮೆ ಅನ್ಸುತ್ತೆ. ಮೈಸೂರಿನ ವಿಶ್ವವಿಖ್ಯಾತ ಜಂಬೂ ಸವಾರಿ ದಸರಾ ಮಹೋತ್ಸವದಲ್ಲಿ ನಮ್ಮ ಜಿಲ್ಲೆಯನ್ನು ಪ್ರತಿನಿಧಿಸಿರುವಂತ ಈ ಒಂದು ಸ್ತಬ್ಧ ಚಿತ್ರ ಬಹಳಷ್ಟು ಜನರ ಆಕರ್ಷಣೆಯನ್ನ, ಮನ್ನಣೆಯನ್ನ ಗಳಿಸಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಬಹಳ ಸಂತೋಷ ತಂದಿದೆ. ಮತ್ತೊಮ್ಮೆ ಮಾಡಿದ ಕಲಾವಿದರಾದ ಕೃಷ್ಣ ಅವರಿಗೆ, ಸಹಕರಿಸಿದ ಎಲ್ಲ ಇಲಾಖೆಗಳಿಗೆ, ನಮ್ಮ ನಿರ್ಮಿತಿ ಕೇಂದ್ರದವರಿಗೆ ಎಲ್ಲರನ್ನೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತೇನೆ. ಸರ್ ಬನ್ನಿ ಸರ್, ಹಂಗೆ ಪಕ್ಕ ಹಂಗೆ ನಿಂತ್ಕೊಳ್ಳಿ, ಪರವಾಗಿಲ್ಲ. ಹಾಂ ಸರ್, ಸರ್ ಈ ಕಡೆ ಬಂದ್ಬಿಡಿ ಸರ್, ತಾವು ಈ ಕಡೆ, ತಾವು ಈ ಕಡೆ ಸರ್.